ಎಲ್ರಿಗೂ ನಮಸ್ಕಾರ. ಇವತ್ತು ಕರ್ನಾಟಕದ ಎಲ್ಲ ಮಾಧ್ಯಮ ಮಿತ್ರರು ಕ್ರಿಯೇಟಿವ್ ಕ್ಯಾಂಪಸ್ಸಿಗೆ ಆಗಮಿಸಿದ್ದಾರೆ. ಹಾಗಾಗಿ ತಮಗೆಲ್ಲರಿಗೂ ಆತ್ಮೀಯವಾಗಿ ನಾನು ನಮ್ಮ ಕ್ಯಾಂಪಸ್ಸಿಗೆ ಬಂದ ಕಾರಣಕ್ಕೆ ಸ್ವಾಗತಿಸ್ತೇನೆ. ಇವತ್ತಿನ ಕಾರ್ಯಕ್ರಮ ಅದರ ಉದ್ದೇಶ ಸಾಕಾರಗೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಒಂದು 5 ನಿಮಿಷ ಈ ಸಂಸ್ಥೆಯ ಬಗ್ಗೆ, ಯಾಕಂದರೆ ಸಾಮಾನ್ಯವಾಗಿ ನಾವು ಇಂಥ ಕಾರ್ಯಕ್ರಮಗಳ ಆಯೋಜನೆ ಮಾಡುವಾಗ ಸಂಸ್ಥೆಯ ಬಗ್ಗೆಯೋ ಅಥವಾ ನಮ್ಮ ವ್ಯವಸ್ಥೆ ಬಗ್ಗೆಯೋ ಅವಕಾಶ ನಾವು ಬಳಸ್ಕೊಳ್ಳೋದಿಲ್ಲ. ಆದರೆ ಇದು ಮಾಧ್ಯಮ ಮಿತ್ರರಾಗಿದ್ದರಿಂದ ನಾವು ಇಲ್ಲಿ ಕುಳಿತಂಥ ಒಂದು 10 ಜನರಿಗೆ ಆ ವಿಷಯವನ್ನು ಹೇಳಿದರೆ ಅದು ಬಹುಬೇಗ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ತಲುಪುತ್ತೆ ಅನ್ನುವ ಕಾರಣಕ್ಕಾಗಿ ಈ ಅವಕಾಶವನ್ನು 5 ನಿಮಿಷಗಳನ್ನು ಬಳಸ್ಕೊಳ್ತಾ ಇದ್ದೇನೆ. ಕಳೆದ 5 ವರ್ಷಗಳಿಂದ ಸಂಸ್ಥೆ ಕ್ರಿಯೇಟಿವ್ ಈ ಹಿರ್ಗಾನ ವ್ಯಾಪ್ತಿಯಲ್ಲಿ ಎಲ್ಲ ಊರವರ ಸಹಕಾರದೊಂದಿಗೆ, ದೇವರ ಆಶೀರ್ವಾದದೊಂದಿಗೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. 2020ರಲ್ಲಿ ಆರಂಭಗೊಂಡಂತಹ ಕ್ರಿಯೇಟಿವ್ ಸಂಸ್ಥೆ 7 ಜನ ಉಪನ್ಯಾಸಕರಿಂದ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಅವತ್ತಿನಿಂದ ಇಂದಿನವರೆಗೆ ನಮಗೆ ಶಿಕ್ಷಣದಲ್ಲಿ ಯಾವ ಹೊಸ ಮಾರ್ಪಾಡುಗಳನ್ನ ತರಬೇಕಾಗಿದೆ. ವಿಶೇಷವಾಗಿ PUC ಅಂತಂದರೆ ತಮಗೆಲ್ಲ ತಿಳಿದಂತೆ ಬಹಳಷ್ಟು ಒತ್ತಡದಿಂದ ಪ್ರತಿನಿತ್ಯ ಅವರು ನೀಟ್ JEE ಅಂತಹ ದೇಶ ಮಟ್ಟದ ಎಲ್ಲ ಪರೀಕ್ಷೆಗಳಲ್ಲಿ ಅತ್ಯಂತ ಪ್ರೆಷರೈಸ್ ಆಗಿ ಓದ್ತಕ್ಕಂಥ ದಿನಮಾನಗಳು 2 ವರ್ಷ. ಅಂತಹ ಒತ್ತಡದ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳನ್ನು ಶಿಕ್ಷಕರಾಗಿ ನಾವು ಎಷ್ಟು ಅವರನ್ನು ಫಾಲೋಅಪ್ ಮಾಡಲಿಕ್ಕೆ ಆಗ್ತದೆ, ಅವ್ರನ್ನ ಒತ್ತಡದಿಂದ ಹೇಗೆ ಹೊರಗಡೆ ತರಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತು ತಾವು ಕಂಡಂಥ ಕನಸುಗಳನ್ನ ನನಸಾಗಿಸ್ಕೊಳ್ಳಿಕ್ಕೆ ಬೇಕಾದ ಮಾರ್ಗವನ್ನು ಕಲಿಸ್ತಾ ಇದ್ದೇವೆ. 2020ರಿಂದ ಆರಂಭವಂಥ ಸಂಸ್ಥೆಯ ಕಳೆದ ಮಾರ್ಚ್ಗೆ ಸುಮಾರು 5 ವರ್ಷಗಳ ತನ್ನ ರಿಸಲ್ಟನ್ನು ಕೊಡುವಂಥ ಪ್ರಯತ್ನ ಆಗಿದೆ. 5 ವರ್ಷವೂ ಕೂಡ 100% ರಿಸಲ್ಟನ್ನು ಗಳಿಸಿಕೊಳ್ಳೋ ಮುಖಾಂತರ ಸಂಸ್ಥೆಯ ಆರಂಭದ ದಿವಸಗಳಿಂದ 100% ರಿಸಲ್ಟನ್ನು ಒಂದು ಲೆಗಸಿಯಾಗಿ ಕಾಪಾಡಿಕೊಂಡು ಬಂದಿದೆ. ಇಲ್ಲಿ ಭಾಳ ಹೆಮ್ಮೆ ಏನಂತ ಹೇಳಿದರೆ, ತುಂಬ ಜನ ಹೇಳ್ತಾರೆ ಕರಾವಳಿಗೆ ಬರುವಾಗ ಕೇವಲ ಟಾಪ್ ಮಕ್ಕಳು ಮಾತ್ರ ಬರ್ತಾರೆ ಅಥವಾ ತುಂಬ ರಿಚ್ ಪರ್ಸನ್ಸ್ ಮಕ್ಕಳು ಮಾತ್ರ ಬರ್ತಾರೆ ಅಂಥೇಳಿ. ಖಂಡಿತವಾಗಿಯೂ ಕ್ರಿಯೇಟಿವ್ ಸಂಸ್ಥೆಯಲ್ಲಿ ನಾವು 7 ಜನ ವೈಯಕ್ತಿಕವಾಗಿ ಗ್ರಾಮೀಣ ಭಾಗದಿಂದ ಬಂದಂಥವರು, ನಾವು ಕನ್ನಡ ಮಾಧ್ಯಮದಲ್ಲಿ ಓದಂಥವರು. ಹಾಗಾಗಿ ಆ ಭಾಗದ ಮತ್ತು ಆ ರೀತಿಯ ಆರ್ಥಿಕ ವ್ಯವಸ್ಥೆಯಲ್ಲಿ ಬಂದಂತಹ ಮಕ್ಕಳ ಪಾಲಕರ ಸಮಸ್ಯೆನ ಅರ್ಥಕೊಂಡು ಅದಕ್ಕೆ ಬೇಕಾದ ಸುಮಾರು ಪೂರಕ ವ್ಯವಸ್ಥೆಗಳು ನಾವು ಮಾರ್ಪಾಡುಗೊಳಿಸ್ತಾ ಬಂದೇವೆ. ವಿಶೇಷವಾಗಿ ನಮ್ಮಲ್ಲಿಗೆ ಬರ್ತಕ್ಕಂಥ ಅಡ್ಮಿಷನ್ ಪ್ರೊಸೆಸ್ನಲ್ಲಿ ಕೇವಲ 95 ಅಬೋವ್ ಮಕ್ಕಳು ಮಾತ್ರ ಇರಲ್ಲ. ಒಂದು 40-45. ಮೊನ್ನೆ ಶ್ರೇಯಸ್ ಡಿ ದಳವಾಯಿ ಅಂತ ಹೇಳ್ತಕ್ಕಂಥ ವಿದ್ಯಾರ್ಥಿ, ಸಿಂದಗಿಯ ವಿದ್ಯಾರ್ಥಿ, ಆತನ 10th ಸ್ಕೋರ್ 45%, ಸೆಕೆಂಡ್ PUCಲಿ ಆಗುವಾಗ ಅವನಿಗೆ 91% ಆಗಿದೆ. ಆ ರೀತಿ ನಾವು ನೂರಾರು ಉದಾಹರಣೆಗಳನ್ನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಂದರೆ ಒಂದು ಸಂಸ್ಥೆಯ ಯಶಸ್ಸು ಕೇವಲ ಫಸ್ಟ್ ರ್ಯಾಂಕ್ ತೆಗೆದುಕೊಳ್ಳೋದು ಮಾತ್ರ ಅಲ್ಲ, ಅದರ ಬದಲಾಗಿ ಅದರ ಜೊತೆಗೆ ಒಬ್ಬ ಕಡಿಮೆ ಸ್ಕೋರ್ನ ಮಕ್ಕಳನ್ನು ಹೆಚ್ಚು ಮುಟ್ಟಿಸಲಿಕ್ಕೆ ಬೇಕಾದ ಪ್ರಯತ್ನಗಳಾಗುತ್ತೆ ಅಂಥೇಳಿ ರಾಜ್ಯಕ್ಕೆ 2 ವರ್ಷಗಳ ಹಿಂದೆ ಸಾನ್ವಿ ಅಂತಕ್ಕಂಥ ವಿದ್ಯಾರ್ಥಿನಿ ಫಸ್ಟ್ ರ್ಯಾಂಕನ್ನು ಗಳಿಸ್ಕೊಳ್ತಾಳೆ. ನೀಟ್ ಮತ್ತು JEEನಲ್ಲಿ ಪ್ರತಿ ವರ್ಷವೂ ಕೂಡ ರಾಜ್ಯದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳನ್ನು ನಾವು IITಗೆ NIT ಕಳಿಸ್ಕೊಳ್ತ ಮುಖಾಂತರ JEE ಪ್ರಯತ್ನಗಳಾಗಿದ್ದಾವೆ. ನೀಟ್ನಲ್ಲಿ ದೇಶ ಕಂಡಂಥ ಅತ್ಯುನ್ನತ ಸಂಸ್ಥೆಗಳಾಗಿರ್ತಕ್ಕಂಥ ಜಿಪ್ಮರ್ ಮತ್ತು AIMS ಕಳಿಸುವಂಥ ಪ್ರಯತ್ನ ಆಗಿದೆ. ಇವೆಲ್ಲವೂ ಸಂಸ್ಥೆಯ ಫಲಿತಾಂಶ. ಆದರೆ ಆರ್ಥಿಕವಾಗಿ ಹಿಂದಿರ್ತಕ್ಕಂಥ ಸುಮಾರು ಒಂದು 200-250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿಯವರೆಗೆ 5 ವರ್ಷಗಳಲ್ಲಿ ಸುಮಾರು 6 ಕೋಟಿಗೂ ಹೆಚ್ಚು ಕ್ರಿಯೇಟಿವ್ ಹೊಂಗಣ ಅಂತ ಹೇಳ್ತಕ್ಕಂಥ ಯೋಜನೆ ಮುಖಾಂತರ ಅತ್ಯಂತ ಬಡತನದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೆ ಅನಾಥ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಉಚಿತವಾಗಿ ಕೊಡುವಂಥ ಪ್ರಯತ್ನ ಆಗಿದೆ. ಇದಿಷ್ಟು ಸಂಸ್ಥೆಯ ಒಂದು ನಮ್ಮ ಪ್ರೀತಿಪೂರ್ವಕವಾದ ಕೆಲಸ ಅಂತ ಹೇಳ್ತಾ, ಇದರ ಜೊತೆಗೆ ಭಾಳ ವಿಶೇಷವಾಗಿ ತಾವುಗಳು ನಮ್ಮ ಬೇರೆ ಬೇರೆ ಮಾಹಿತಿಯಲ್ಲಿ ಗಮನಿಸಿರ್ಬೋದು, ಕ್ರಿಯೇಟಿವ್ ಪುಸ್ತಕ ಮನೆ ಅಂತ ಹೇಳ್ತಕ್ಕಂಥ ಒಂದು ವಿನೂತನ ಪರಿಕಲ್ಪನೆಯಲ್ಲಿ ಒಂದು ಪುಸ್ತಕ ಮನೆ ಅಂತ ಹೇಳುವ ಪುಸ್ತಕ ಮಳಿಗೆಯನ್ನು ಮಾಡಿದ್ದೇವೆ. ಅದು ಕೇವಲ ಒಂದು ಪುಸ್ತಕ ಮಳಿಗೆಯಾಗಿ ಮಾತ್ರ ಉಳಿದಿಲ್ಲ, ಬದಲಾಗಿ ಇಡೀ ಕಾರ್ಕಳದ ಜನತೆಗೆ, ಕರಾವಳಿಯ ಜನತೆಗೆ ಹಾಗೆ ಇಡೀ ರಾಜ್ಯದ ಜನತೆಗೆ ಪುಸ್ತಕವನ್ನು ಭಾಳ ಸುಲಭವಾಗಿ ಸಿಗುವಂಥ ಪ್ರಯತ್ನಗಳಾಗಿದ್ದಾವೆ. ಅಂದರೆ ಈ ಬಗ್ಗೆ ಹೆಚ್ಚು ನಮ್ಮ ಮಾಧ್ಯಮ ಮಿತ್ರರಿಗೆ ಮಾಹಿತಿ ಗೊತ್ತಿರಬೇಕು ಅಂತ ನಾನು ಹೇಳುವಂಥದ್ದು. ಯಾಕಂತಂದರೆ ಇವತ್ತಿನ ಕಾಲಘಟ್ಟದಲ್ಲಿ ತಾವೇನು ಮಕ್ಕಳಿಗೆ ಮೊಬೈಲ್ ಬಿಡಿ ಪುಸ್ತಕ ಇಡಿ ಅಂತ ಯೋಜನೆ ಇತ್ತೀಚೆಗೆ ಸರ್ಕಾರದ ಮೂಲಕ ಬರ್ತಾ ಇದೆಯೋ, ಕಳೆದ 2 ವರ್ಷಗಳ ಹಿಂದೆಯೇ ಪುಸ್ತಕ ಮನೆ ಮೊಬೈಲ್ ಬಿಡಿ ಪುಸ್ತಕ ಇಡಿ ಅಂತ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ಮಾಡಿತ್ತು. ಅದರ ಯೋಜನೆಯ ಮುಖಾಂತರ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಪುಸ್ತಕವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಸುಮಾರು 5,000ಕ್ಕೂ ಹೆಚ್ಚು ಸಾಹಿತ್ಯ ಪುಸ್ತಕಗಳನ್ನ ಹಂಚ್ತಾ ಇದ್ದೇವೆ. ಮತ್ತು PUC ಅಂತ ಮಕ್ಕಳಿಗೆ ನಾವು ಈ ಒಂದು ಕ್ಷಣಕ್ಕೆ ಪುಸ್ತಕವನ್ನು ಓದುವಂಥ ಹವ್ಯಾಸವನ್ನು ನಮ್ಮಿಂದ ರೂಢಿ ಮಾಡಿಸ್ಲಿಕ್ಕೆ ಸಾಧ್ಯ ಆದರೆ, ಆ ರುಚಿಯನ್ನು ಹತ್ತಿಸ್ಲಿಕ್ಕೆ ಸಾಧ್ಯ ಆದರೆ, ಮುಂದಿನ 2 ತಲೆಮಾರುಗಳು ಪುಸ್ತಕವನ್ನು ಓದ್ತವೆ ಅಂತ ಹೇಳುವಂಥ ಬಲವಾದ ನಂಬಿಕೆ ನಮ್ಮದು. ಯಾಕೆಂತಂದರೆ ಇವತ್ತು ನಾವು ತುಂಬ ಸರಿ ಹೇಳ್ತಾ ಇರ್ತೇವೆ, ನಾವೆಲ್ಲ ಪುಸ್ತಕ ಓದ್ತಾ ಇದ್ವಿ, ಪೇಪರ್ ಓದ್ತಾ ಇದ್ವಿ, ಇವತ್ತಿನ ಮಕ್ಕಳು ಓದಲ್ಲ, ಬೆಳಿಗ್ಗೆ ಎದ್ರೆ ಮೊಬೈಲ್ ಬಿಚ್ತಾರೆ ಅಂತ ಹೇಳ್ತೇವೆ. ಆದರೆ ಆ ಮೊಬೈಲನ್ನು ಸ್ವಲ್ಪ ಹೊತ್ತು ಬದಿಗಿಟ್ಟು
ನ್ಯೂಸ್ ಪೇಪರ್ನ ಓದಿಸುವಂತಹ, ಪುಸ್ತಕದ ಓದುವ ರುಚಿಯನ್ನು ಹತ್ತಿಸುವಂಥ ಪ್ರಯತ್ನಗಳು ಹೇಗೆ ಅಂತಂದರೆ ಈ ರೀತಿಯಾಗಿ ನಮ್ಮಿಂದ ಆರಂಭವಾಗಬೇಕು. ಶಿಕ್ಷಣ ಸಂಸ್ಥೆಗಳು, ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ಅಕ್ಕಂದರು, ಹಾಗೆಯೇ ಸಾಮಾಜಿಕವಾಗಿ ಒಂದು ಅಭಿಯಾನಗಳು ಶುರುವಾಗಬೇಕು. ಆ ದೃಷ್ಟಿಯಲ್ಲಿ ಎರಡು ಬಹಳ ಮುಖ್ಯ ಪ್ರಾಮುಖ್ಯತೆಯನ್ನು ನಾವು ಮನಗಂಡು ಪುಸ್ತಕವನ್ನು ಆರಂಭ ಮಾಡಿದ್ದೇವೆ. ಒಂದು, PUC ಹಂತದಲ್ಲಿ ಮಕ್ಕಳಿಗೆ ನಾವು ಆ ರುಚಿಯನ್ನು ಕಲಿಸಲೇಬೇಕಂತ ಹೇಳ್ತಕ್ಕಂಥ ಒಂದು ಅಚಲವಾದಂಥ ಒಂದು ಸಂಕಲ್ಪ. ಎರಡನೇದು, ಪುಸ್ತಕ ಸಿಗುವಿಕೆಯನ್ನು ಸುಲಭ ಮಾಡಬೇಕು ಅಂತ. ಅಂದರೆ ಈಗ ನನಗೆ ಒಂದು ಏನೋ ರೇಷನ್ ಬೇಕು, ಫುಡ್ಡಿನ ಐಟಮ್ಸ್ ಬೇಕು ಅಂತ ನಾವೆಲ್ಲರೂ ಗ್ರೋಸರಿ ಶಾಪಿಗೆ ಹೋಗ್ತೇವೆ, ಮಾಲ್ಗಳಿಗೆ ಹೋಗ್ತೇವೆ. ಪುಸ್ತಕ ಆ ರೀತಿಯ ದಿನಮಾನದ ಅಗತ್ಯ ಅಲ್ಲ ಅದು. ಅಂದರೆ ನಂಗೆ ಇವತ್ತು ಬೇಕೇ ಬೇಕಂತಿಲ್ಲ, ಅದು ಹಾಲು ಹಾಗೇನೋ ಅಥವಾ ರೈಸ್ ಹಾಗೇನೋ ಅಲ್ಲ ಅದು. ನಮಗೆ ಸಿಕ್ಕಿದ್ರಾಯ್ತು ಸಿಗದಿದ್ರಾಯ್ತು ಅಂತೇಳಿ. ಆದರೆ ನಾವು ಯಾವಾಗ ದಿನಂಪ್ರತಿ ಹೋಗ್ತಾ ಇರ್ತಕ್ಕಂಥ ಮಾಲ್ಗಳು, ಆಗಾಗ ಹೋಗ್ತಾ ಇರ್ತಕ್ಕಂಥ ಹೋಟೆಲ್ಗಳಲ್ಲಿ ಪುಸ್ತಕ ಸಿಗುವಿಕೆ ಸಾಧ್ಯ ಆದರೆ ಅದರ ಮುಖಾಂತರ ಅಲ್ಲಿ ನೋಡಿದಂಥ ಒಂದು ಪುಸ್ತಕವನ್ನು ಎತ್ಕೊಳ್ತಾರೆ, ಮನೆ ತಗೊಂಡು ಇಡ್ತಾರೆ, ಟೇಬಲ್ ಮೇಲೆ ಇರುತ್ತೆ, ಮಗು ಬಂದು ಓಪನ್ ಮಾಡುತ್ತೆ. ಸೊ ಹೀಗೆ ಆರಂಭವಾಗುವಂಥ ಪುಸ್ತಕ ಓದುವಿನ ಒಂದು ಹವ್ಯಾಸ ಇಡೀ ತಲೆಮಾರನ್ನು ತಲುಪ್ತಕ್ಕಂಥ ಕೆಲಸ ಆಗುತ್ತೆ. ಆ ಕಾರಣಕ್ಕಾಗಿ ಅದಕ್ಕೆ ಬೇಕಾದ ಸುಮಾರು ವ್ಯವಸ್ಥೆಗಳನ್ನು ಜಾರಿಗೊಳಿಸಿದ್ದೀವಿ. ಅದರಲ್ಲಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಯೋಜನೆ ಒಂದು, ಪುಸ್ತಕ ಪೋಷಕ ಅಂತ ಹೇಳ್ತಕ್ಕಂಥ ಯೋಜನೆ ಮುಖಾಂತರ, ಸರ್ವವ್ಯಾಪಿ ಪುಸ್ತಕ ಅಂತ ಹೇಳ್ತಕ್ಕಂಥ ಯೋಜನೆ ಮುಖಾಂತರ ಎಲ್ಲ ಕಡೆ ಪುಸ್ತಕವನ್ನು ತಲುಪಿಸುವಂಥ ಹಲವಾರು ಹೋಟೆಲ್ಗಳಲ್ಲಿ ಪುಸ್ತಕವನ್ನು ಇಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಪುಸ್ತಕ ಮನೆ ಸುಮಾರು 85ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟ ಮಾಡಿದೆ. ನಾಡಿನ ಹಲವಾರು ಲೇಖಕರ, ಪ್ರಸಿದ್ಧ ನಾಮರ ಪುಸ್ತಕವನ್ನು ಬಿಡುಗಡೆ. ಇದೇ ವೇದಿಕೆಯಲ್ಲಿ ಪ್ರತಿ ವರ್ಷ ಜುಲೈನಲ್ಲಿ ಒಂದು ಪುಸ್ತಕ ಧಾರೆ ಅಂತ ಕಾರ್ಯಕ್ರಮ ಆಗುತ್ತೆ. ಆ ಕಾರ್ಯಕ್ರಮದ ಮುಖಾಂತರ ಈ ರಾಜ್ಯಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಆಗ್ತಾ ಇದೆ. ಪುಸ್ತಕ ಮನೆಯನ್ನು ಒಂದು ಶಿಕ್ಷಣ ಸಂಸ್ಥೆ ನಡೆಸುವ ಮುಖಾಂತರ ಸಾಹಿತ್ಯಕ್ಕೆ ಒಂದು ಇನ್ನಷ್ಟು ಹುರುಪನ್ನು, ಪುಸ್ತಕ ಸಿಗುವಿಕೆಯನ್ನು ಸುಲಭವಾಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕ್ರಿಯೇಟಿವ್ ಸಂಸ್ಥೆ ಕೂಡ ಕಳೆದ 5 ವರ್ಷಗಳಲ್ಲಿ ಕೇವಲ ಇದು ಕಾರ್ಕಳಕ್ಕೆ ಮಾತ್ರ ಸೀಮಿತವಾಗದೆ ಉಡುಪಿಯಲ್ಲಿ ಒಂದು ಶಾಖೆ ಮಾಡಿದ್ದೇವೆ, ಹಾಸನದಲ್ಲಿ ಇದೆ, ಹಾಗೆ ಶಿವಮೊಗ್ಗದಲ್ಲಿ ಈ ವರ್ಷ ಆರಂಭವಾಗಿದೆ. ಎಲ್ಲ ಕಡೆ ಈ ರೀತಿಯ ಪ್ರಯತ್ನಗಳಲ್ಲಿ ಶಿಕ್ಷಕರ ಒಂದು ಪರಿಶ್ರಮದಲ್ಲಿ ತಮ್ಮ ಸಹಕಾರ ಬೇಕು. ಅದಕ್ಕೆ ವಿಶೇಷವಾಗಿ ಮಾಧ್ಯಮ ಮಿತ್ರರ ತಮ್ಮೆಲ್ಲರ ದೂರವಾಣಿ ಸಂಪರ್ಕವನ್ನು ನಾವು ಮತ್ತೆ ಕಲೆಕ್ಟ್ ಮಾಡ್ಕೊಳ್ತೇವೆ. ಯಾಕಂದರೆ ಈ ಹಿಂದೆ ಕಳೆದ 1.5 ವರ್ಷಗಳಿಂದ ನಮ್ಮ ಒಂದು ತಂಡ ಇಡೀ ರಾಜ್ಯದ ಡಿಜಿಟಲ್ ಮಾಧ್ಯಮಗಳನ್ನ ಸಂಪರ್ಕ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಸುಮಾರು ಜನರು ನಾವು ನಿಮ್ಮನ್ನು ಸಂಪರ್ಕ ಮಾಡಿದ್ದೇವೆ, ನಿಮಗೆ ಕೆಲವು ಜಾಹೀರಾತುಗಳನ್ನ ಕೂಡ ಕೊಟ್ಟಿದ್ದೇವೆ, ಕೆಲವು ಸಾರಿ ನಮ್ಮ ನ್ಯೂಸ್ ವರದಿಗಳನ್ನ ಕೂಡ ನೀವು ಪ್ರಕಟಣೆ ಮಾಡಲಿಕ್ಕೆ ನಾವು ಕೇಳ್ಕೊಂಡಿದ್ದೇವೆ. ಮುಂದುವರೆದ ಭಾಗವಾಗಿ ಇವತ್ತು ಬಹಳ ಒಂದು ಒಳ್ಳೆಯ ವೇದಿಕೆ, ತಮ್ಮೆಲ್ಲರನ್ನು ಒಂದೇ ಕಡೆ ಭೇಟಿ ಆಗ್ತಕ್ಕಂಥ ಅವಕಾಶ ಆಗಿದೆ. ಇಲ್ಲಿಯ ರಾಜ್ಯ ಪತ್ರಿಕಾ ಕಾರ್ಯಾಗಾರದ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದವರು ಕೇಳ್ಕೊಂಡಾಗ ನಮ್ಮ ಸಂಸ್ಥೆ ಆ ಒಂದು ಕಾರಣಕ್ಕಾಗಿ ಇನ್ನೊಮ್ಮೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮಕ್ಕಳು ರಜೆಗೆ ಹೋದಾಗ ಈ ಗ್ಯಾಪ್ನಲ್ಲಿ ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ತಮ್ಮೆಲ್ಲರನ್ನು ನಾವು ಮತ್ತೆ ವೈಯಕ್ತಿಕವಾಗಿ ಸಂಪರ್ಕ ಮಾಡ್ತೇವೆ. ಸಂಸ್ಥೆಯ ಒಳ್ಳೆ ಕೆಲಸಗಳನ್ನು ತಪ್ಪಿದ್ದಾಗ ಅದನ್ನು ತಿದ್ದಿ ಹೇಳ್ತಕ್ಕಂಥ, ಸಲಹೆ ಕೊಡ್ತಕ್ಕಂಥ ಸಂಪೂರ್ಣ ಗೌರವವನ್ನು, ಯಾಕಂದರೆ ನೀವು ಆ ರೀತಿಯ ಸಲಹೆಗಳು ನಮ್ಗೆ ಎಂದೂ ಕೊಡ್ಬೋದು ಅಂತ ಹೇಳ್ತಾ ಅಂತಹ ಕೋರಿಕೆಯನ್ನು ಮಾಡ್ತಾ ಸಂಸ್ಥೆಯ ಒಳ್ಳೆ ಕೆಲಸಗಳನ್ನು ಪ್ರಕಟಣೆ ಮಾಡ್ತಕ್ಕಂತಹ, ಅದರ ಬಗ್ಗೆ ರಾಜ್ಯದ ಜನತೆಗೆ ತಿಳಿಸ್ತಕ್ಕಂಥ ಕೆಲಸವನ್ನು ತಾವುಗಳೆಲ್ಲ ಮಾಡಬೇಕು ಅಂತ ಕೇಳ್ಕೊಳ್ತಾ ಇಡೀ ಹಿರ್ಗಾನ ಗ್ರಾಮದ ಎಲ್ಲ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಾ. ಬಹುಶಃ ಇವತ್ತು ಕ್ರಿಯೇಟಿವ್ ಸಂಸ್ಥೆ ಇಂಥ ಒಂದು ಗ್ರಾಮದಲ್ಲಿ ಕೆಲಸ ಮಾಡಲಿಕ್ಕೆ ಈ ಊರಿನ ಸಹಕಾರ ನಮಗೆ ಬಹುದೊಡ್ಡ ಸಹಕಾರ ಸಿಕ್ಕಿದೆ, ಭಾಳ ದೊಡ್ಡ ಒಂದು ಪ್ರೋತ್ಸಾಹ ಸಿಕ್ಕಿದೆ. ಅಂತಹ ಪ್ರೋತ್ಸಾಹದ ಮುಖಾಂತರ, ಸಹಕಾರದ ಮುಖಾಂತರ ಸಂಸ್ಥೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಈ ಸಂಸ್ಥೆ ಎಲ್ಲ ವಿಚಾರಗಳನ್ನು ಪತ್ರಿಕೆಯವರೊಟ್ಟಿಗೆ ಸಹಕಾರ ಇದ್ದಾರೆ. ಯಾಕಂದರೆ ಇವತ್ತು ಒಂದು ಮಾಧ್ಯಮ ಅಂತ ಹೇಳುವಂಥದ್ದು ಬಹಳ ಸುಲಭವಾಗಿ ಜನರಿಗೆ ತಲುಪಿಸ್ತಕ್ಕಂಥ ಒಂದು ವಿಚಾರದ ಬಗ್ಗೆ ತುಂಬ ಕಟ್ಟುನಿಟ್ಟಾಗಿ ಒಂದು ಜನರಿಗೆ ಮಾಹಿತಿನ ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ. ಆ ದೃಷ್ಟಿಯಲ್ಲಿ ನಿಮ್ಮ ಸಹಕಾರ ಇದ್ದರೆ ಇಂಥ ಸಾವಿರಾರು ಸಾಮಾಜಿಕ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮತ್ತೊಮ್ಮೆ ಕೇಳ್ತಾ 2 ದಿವಸಗಳು ಸಂಸ್ಥೆಯಲ್ಲಿ ತಾವುಗಳಿದ್ದು ಎಲ್ಲ ಆತಿಥ್ಯವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.